ಶೇಕ್ಸ್, ಗರ್ಲ್ಸ್, ಫಾಸ್ಟ್ ಕಾರ್ಸ್, ಮನಿ, ಪವರ್ ಮತ್ತು ಪಾರ್ಟೀಸ್, ಟ್ರಾವೆಲ್ ಬ್ಲಾಗರ್ಸ್ನಿಂದ ಹಿಡಿದು ಟೀಚರ್ಸ್ವರೆಗೂ ಎಲ್ಲರೂ ನಮಗೆ ಹೇಳೋದು ಒಂದೇ: ದುಬೈ ಈಸ್ ಈಕ್ವಲ್ ಟು ಲಕ್ಸುರಿ. ಬುರ್ಜ್ ಅಲ್ ಫರಬಿನ 7 ಸ್ಟಾರ್ಸಿಂದ ಹಿಡಿದು ಬುರ್ಜ್ ಖಲೀಫಾದವರೆಗೂ, ಫೌಂಟೇನ್ಸ್ವರೆಗೂ ಎಲ್ಲವೂ ಟಾಪ್ ಕ್ಲಾಸ್. ಇಲ್ಲಿನ ಶೇಕ್ಸ್ ಎಷ್ಟು ಶ್ರೀಮಂತರ ಅಂದರೆ ಅವರ ಪ್ರೈವೇಟ್ ಜೆಟ್ನ ಇಂಟೀರಿಯರ್ನಿಂದ ಹಿಡಿದು ಟಾಯ್ಲೆಟ್ ಪೇಪರ್ವರೆಗೂ ಪ್ರತಿಯೊಂದು ವಸ್ತುವು ಚಿನ್ನದಾಗಿದೆ. ಇದು ಒಂದು $1,000,000 $multi-million ಆಯಿಲ್ ಆ್ಯಂಡ್ ಟೂರಿಸಂ ಎಂಪೈರ್. ಮತ್ತು ನೀವು ನಿಮ್ಮ ಜಾಬಲ್ಲೇ ಟಯರ್ಡ್ ಆಗಿ ಬಾಸ್ನ ಕಿರಿಕಿರಿ ಅನುಭವಿಸುತ್ತಾ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನಿನ ಚಿಂತೆ, ಪ್ರತಿದಿನ ಒನ್ ಡೇ ರೂಟೀನ್ ಫಾಲೋ ಮಾಡ್ತಾ ನಿಮಗೆ ಈಗ ಹಣ ಒಂದೇ ಬಂದರೆ ಸಾಕು, ದಟ್ಸ್ ಆಲ್ ಐ ನೀಡ್ ಅನಿಸುತ್ತೆ. ದೊಡ್ಡ ದೊಡ್ಡ ಕನಸಿವೆ, ಆದರೆ ನೀವು ನಿಮ್ಮ ಸ್ನೇಹಿತರು, ಬಂಧುಗಳು ಮತ್ತು ಕಲೀಗ್ಸ್ನ ಮಧ್ಯೆ ಸಿಕ್ಕಾಕೊಂಡಿದ್ದೀರಾ. ನೀವು ಬೇರೆ ಯಾವುದು ದಾರಿ ಕಾಣ್ತಾನೆ ಇಲ್ಲ. ನೀವು ಒಂದಿನ ಯೂಟ್ಯೂಬ್ ತೆಗೆದು ನೋಡ್ತೀರಾ, ಅಲ್ಲಿ ಏನು ಕಾಣಿಸುತ್ತೆ? ಗೆಸ್ ವಾಟ್? ನಿಮಗೆ ಒಂದು ದುಬೈನ ಟ್ರಾವೆಲ್ ಬ್ಲಾಗ್ ಕಾಣುತ್ತೆ. ಆ ವಿಡಿಯೋದಲ್ಲಿ ದುಬೈನಲ್ಲಿ ಜನ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಪಾರ್ಟೀಸ್, ಗರ್ಲ್ಸ್, ಫಾಸ್ಟ್ ಕಾರ್ಸ್ ಮತ್ತು ಒಂದು ಡ್ರೀಮ್ ಲೈಫ್ ಸ್ಟೈಲ್. ಅಲ್ಲೇ ನೀವು ಸಿಗಾಕೊಳ್ಳೋದು. ಒಂದರಿಂದ ಇನ್ನೊಂದು ಮತ್ತೊಂದು, ಹೀಗೆ ನೀವು ಭಾಳಷ್ಟು ವೀಡಿಯೋಸ್ಗಳನ್ನು ನೋಡ್ತೀರಾ. ಬಟ್ ವೇಟ್ ಎ ಮಿನಿಟ್, ಇವೆಲ್ಲ ಸುಳ್ಳು. ನಿಮಗೆ ಒಂದು ಡಿಫ್ರೆಂಟ್ ಪ್ರಪಂಚನೇ ತೋರಿಸ್ತಾರೆ. ನಿಮಗೆ ಫೀಲ್ ಆಗುತ್ತೆ ದಟ್ ನೀವು ಒಬ್ಬ ಬಡವರು, ನಿಮ್ಮ ಹತ್ರ ಏನೂ ಇಲ್ಲ, ನೀವು ಎಷ್ಟೋ ಪ್ರಯತ್ನ ಪಟ್ಟರು ನಿಮ್ಮಿಂದ ಏನೂ ಆಗ್ತಿಲ್ಲ, ಹಾಗೂ ನೀವು ಜೀವಿಸೋಕ್ಕೆ, ನೀವು ಈ ಥರ ಜೀವಿಸೋಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ ಅಂತ ನಿಮಗೆ ಅನಿಸುತ್ತೆ. ಮತ್ತು ಇದಕ್ಕೆಲ್ಲ ಇರುವ ಒಂದೇ ಪರಿಹಾರ: ದುಬೈಗೆ ಹೋಗಿ ಮಿಲಿಯನೇರ್ ಆಗಬೇಕಂತ. ಆದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ಪ್ರಕಾರ ದುಬೈನಲ್ಲಿ ದಿನಕ್ಕೆ 7ಕ್ಕಿಂತ ಹೆಚ್ಚು ಇಂಡಿಯನ್ಸ್ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಮತ್ತು ನಿಮಗೆ ಗೊತ್ತಾ, ಈ ಸಮಸ್ಯೆ ಹೊಸದಲ್ಲ. ದುಬೈನಲ್ಲಿ ಇಂಡಿಯನ್ಸ್ನ ಸಾವು ಈಗಿಂದಲೇ ಬಹಳ ವರ್ಷಗಳಿಂದಲೇ ಆಗ್ತಾ ಇದೆ. 2005 ಇಂಡಿಯನ್ ಎಂಬಸಿ ಇನ್ UAE ಸಾವಿನ ಸಂಖ್ಯೆ 971 ಎಂದು ವರದಿ ಸಲ್ಲಿಸಿದ್ದರು. ಇದರಲ್ಲಿ 61 ಸಾವು ಮಾತ್ರ ಆಕ್ಸಿಡೆಂಟ್ ಕಾರಣದಿಂದ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ದುಬೈನಲ್ಲಿರುವ ಶೇಕ್ಸ್ ಹಾಗೂ ಮಲ್ಟಿ-ಬಿಲಿಯನರ್ಸ್ ಲೈಫ್ ನೋಡಿ ನಮಗನ್ಸುತ್ತೆ ದುಬೈನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಖುಷಿಯಾಗಿದ್ದಾರಂತ. ಮತ್ತು ಈ ಲೈಫ್ ಸ್ಟೈಲನ್ನು ಎಕ್ಸ್ಪೀರಿಯೆನ್ಸ್ ಮಾಡಲು ಜನ ಬಹಳ ಕಷ್ಟಪಡ್ತಾರೆ. ಹೆಚ್ಚು ಸಂಬಳ ನೀಡುವ ಕೆಲಸ ತಗೊಂಡು ದುಬೈಗೆ ಶಿಫ್ಟ್ ಆಗ್ತಾರೆ. ಆದರೆ ಅಲ್ಲಿ ಹೋದ ಮೇಲೆ ಅವರಿಗೆ ಅದರ ರಿಯಾಲಿಟಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ದುಬೈನಲ್ಲಿ ಮಿಡ್ ರೇಂಜ್ ಪ್ರೊಫೆಷನಲ್ಸ್ ದುಡಿಯುವ 70% ಹಣ ಕೇವಲ ಅಲ್ಲಿನ ರೆಂಟ್ಗೆ ಖರ್ಚಾಗೋಗುತ್ತೆ. ಮತ್ತು ಉಳಿದ 30% ನಿಮ್ಮ ತಿಂಗಳ ಬೇರೆ ಖರ್ಚನ್ನು ಮಾಡಬೇಕಾಗುತ್ತೆ. ಇದು ಬಹಳ ಕಡಿಮೆ ಜನಕ್ಕೆ ತಿಳಿದಿದೆ. ದುಬೈನಲ್ಲಿ 70% ಪಾಪ್ಯುಲೇಷನಿನ ಮಂತ್ಲಿ ಇನ್ಕಮ್ $300 ಅಥವಾ 25,000 ಕಡಿಮೆ ಇರುತ್ತೆ. ನನಗೆ ಗೊತ್ತು ನೀವೇನು ಯೋಚಿಸ್ತಾ ಇದ್ದೀರಾ ಅಂತ. ದುಬೈನಲ್ಲಿ ಇಷ್ಟೆಲ್ಲ ಬಡತನ ಇದ್ದರೂ ದುಬೈ ಪೊಲೀಸ್ ಲ್ಯಾಂಬೋರ್ಗಿನಿಯಲ್ಲಿ ಸುತ್ತಾಡುತ್ತೆ ಮತ್ತು ಅಲ್ಲಿನ ಶೇಕ್ಸ್ ಗೋಲ್ಡ್ನಿಂದ ಮಾಡಲಾದ ರಾಲ್ಸ್ ರಾಯ್ಸ್ ಓಡಿಸ್ತಾರೆ ಅಂತ. ಸುಳ್ಳ? ವೆಲ್, ಖಂಡಿತ ಅಲ್ಲ. ಆದರೆ ವಿಷಯ ಏನಂದರೆ, ದುಬೈನಲ್ಲಿ ಇರುವ ಎಷ್ಟೋ ವಿಷಯಗಳು ನಿಮಗೆ ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನ್ಯೂಸಲ್ಲಿ ನೋಡಲು ಸಿಗುವುದೇ ಇಲ್ಲ. ದುಬೈನ ಡಾರ್ಕ್ ಸೈಡ್ ಮತ್ತು ಅಲ್ಲಿ ಆಗಿರುವ ಇಂಡಿಯನ್ ಡೆಟ್ಸ್ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಮುಂಚೆ ನಿಮಗೆ ಈ 3 ವಿಷಯಗಳನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿದೆ. ನಂಬರ್ 1, ಹಿಸ್ಟ್ರಿ. ದುಬೈನ ಇತಿಹಾಸ ಏನು? ನಂಬರ್ 2, ಮನಿ ಮೇಕಿಂಗ್ ಮಾಡೆಲ್. ದುಬೈ ಹೇಗೆ ಹಣ ಗಳಿಸುತ್ತೆ? ಆ್ಯಂಡ್ ನಂಬರ್ 3, ಮೋಸ್ಟ್ ಇಂಪಾರ್ಟೆಂಟ್, ದುಬೈನ ನಿಜವಾಗಿಯೂ ತುಂಬ ಕರಾಳವಾಗಿಸುವ ರಹಸ್ಯಗಳು. ಮಾಡರ್ನ್ ದುಬೈನ ಕತೆ ಶುರುವಾಗುತ್ತೆ 1901ಇಂದ. ಹರ್ಷಿತಮ್ ಮುಖತಮ್ ದುಬೈ ಅನ್ನೋ ಫ್ರೀ ಪೋರ್ಟನ್ನು ಸ್ಥಾಪಿಸ್ತಾರೆ. ಯಾಕಂದರೆ ಇದಕ್ಕಿಂತ ಮೊದಲೇ ಇಲ್ಲಿನ ಜನ ಮೀನುಗಾರರಾಗಿದ್ದರು. ಮತ್ತು ಈ ಫ್ರೀ ಪೋರ್ಟಿಂದ ಜನ ವಿತೌಟ್ ಟ್ಯಾಕ್ಸ್ ಪೇಯಿಂಗ್ ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಮಾಡ್ಬೋದಾಗಿತ್ತು. ಇದರಿಂದಲೇ ದುಬೈನ ಬಿಸ್ನೆಸ್ ಮ್ಯಾನ್ಗಳಿಗೆ ಅವರ ಜಾಮೀನು ಮೇಲೆ ಪ್ರೊಟೆಕ್ಷನ್ನ ಗ್ಯಾರಂಟಿ ನೀಡಲಾಗಿತ್ತು. ಇದರಿಂದ ಬಹಳಷ್ಟು ಬಿಸ್ನೆಸ್ ಮ್ಯಾನ್ಗಳು ದುಬೈಗೆ ಬಂದರು. ಮತ್ತು ಕೇವಲ 5 ವರ್ಷದಲ್ಲೇ 1960ರಲ್ಲಿ ದುಬೈನ ಪೋರ್ಟ್ ಕಾರ್ಗೋ ಟ್ರೇಡ್ 70,000 ಟನ್ಗಿಂತ ಹೆಚ್ಚಾಗಿತ್ತು. ಎಲ್ಲವೂ ಬಹಳ ಚೆನ್ನಾಗಿ ನಡೀತಾ ಇತ್ತು. 1929ನಲ್ಲಿ ದ ಗ್ರೇಟ್ ಡಿಪ್ರೆಷನ್ ಬಂತು. ಅಲ್ಲಿನ ದುಬೈನ ಪರಿಸ್ಥಿತಿ ಮುಂಚೆ ಹೇಗಿತ್ತು ಮತ್ತು ಆ ಥರನೇ ಆಯಿತು. ವರ್ಷಗಳು ಕಳೆದವು, ಆದರೆ ಏನೂ ಬದಲಾಗಿಲ್ಲ. ಮತ್ತು ಒಂದು ದಿನ ಅಚಾನಕ್ಕಾಗಿ 3 ಮಾರ್ಚ್ 1938 ಮಿಡ್ಲ್ ಈಸ್ಟಿನ ಒಳಗೆ ಒಂದು ಅಮೇರಿಕನ್ ಕಂಪನಿ ಆಯಿಲ್ ಡಿಸ್ಕವರ್ ಮಾಡಿತ್ತು. ಈ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಲು ಆಯಿಲ್ ಡಿಸ್ಕವರಿಯನ್ನು ಸೆಟಪ್ ಮಾಡಲಾಗಿತ್ತು. ಆದರೆ ಆಯಿಲ್ ರಿಫೈನರೀಸ್ ಒಳಗೆ ಆಯಿಲ್ ರಿಫೈನಿ ಆಗ್ತಿತ್ತು. ಮತ್ತು ಇಲ್ಲಿಯೇ ದುಬೈ ಬರುತ್ತೆ. ದುಬೈನ ಲೊಕೇಶನ್ ಅಡ್ವಾಂಟೇಜ್.
ಮತ್ತು ಪೋರ್ಟ್ಸಿನ ಕಾರಣದಿಂದ ಆಯಿಲ್ ಕಂಪನೀಸಿಗೆ ಆಯಿಲ್ ಟ್ರಾನ್ಸ್ಪೋರ್ಟೇಷನನ್ನು ಬಹಳ ಕನ್ವೀನಿಯನ್ಸ್ ಆಗಿ ಹಾಗೂ ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡಿತು. 1958ರಲ್ಲಿ ಹಷರ್ ಮುಕುತಮ್ನ ಸಾವ್ ನಂತರ ಸೈದ್ ಅಲಿ ಮುಕುತಮ್ ದುಬೈನ ಹೊಸ ಪ್ರಿನ್ಸ್ ಆದರು. ಅವರು ನೆಕ್ಸ್ಟ್ 56 ವರ್ಷದ ದೂರದೃಷ್ಟಿಯಿಂದ ಒಂದು ಕನಸು ಕಂಡರು. ಮುಂದಿನ ವರ್ಷಗಳಲ್ಲಿ ದುಬೈನ ವರ್ಲ್ಡ್ ಕ್ಲಾಸ್ ಟ್ರೇಡ್ ಸೆಂಟರ್ ಮತ್ತು ಟೂರಿಸಂ ಹಬ್ ಆಗಿ ಮಾಡಬೇಕೆಂದು. ದುಬೈನ ಬಳಿ ಇರುವ ಬಹಳ ಪವರ್ಫುಲ್ ಅಡ್ವಾಂಟೇಜನ್ನು ಪ್ರಿನ್ಸ್ ಗಮನಿಸಿದ್ದರು. ಅದೇನೆಂದರೆ ದುಬೈನ ಜಿಯೋ ಎಕನಾಮಿಕ್ ಲೊಕೇಶನ್. 1945ನಲ್ಲಿ US ಪ್ರೆಸಿಡೆಂಟ್ ಫ್ರಾಂಕ್ಲಿನ್ ರಿಸರ್ವ್ ಆಯಿಲ್ನ $US ಸೇಲ್ ಮಾಡಿ ಅಂತ ಸೌದಿನ ಕನ್ವಿನ್ಸ್ ಮಾಡಿದರು. ಆಯಿಲ್ ಪ್ರತಿಯೊಂದು ರಾಷ್ಟ್ರಕ್ಕೂ ಬೇಕಾಗುತ್ತೆ ವಸ್ತು ಆಗಿರೋದ್ರಿಂದ ಆಯಿಲ್ ಮಾರಾಟ ಮಾಡುವ ಪ್ರತಿಯೊಂದು ದೇಶ ಸಾಕಷ್ಟು ಹಣ ಮಾಡ್ತಾ ಇತ್ತು. ವರ್ಲ್ಡ್ ವೈಡ್ $ನಲ್ಲಿ ಸೇಲ್ ಆಗ್ತಾ ಇದ್ದ ಒಂದು ಕಾರಣಕ್ಕೆ $, ಒಂದು ರಿಸರ್ವ್ಡ್ ಕರೆನ್ಸಿ ಆಯಿತು. ದುಬೈನ ಜಿಯೋ ಎಕನಾಮಿಕ್ ಲೊಕೇಶನ್ ಎಷ್ಟು ಪವರ್ಫುಲ್ ಆಗಿತ್ತಂದರೆ ಇದು ಅವರಿಗೆ ಎಲ್ಲದಕ್ಕಿಂತ ದೊಡ್ಡ ಅನುಕೂಲವಾಗಿತ್ತು. ಇದೇ ಅನುಕೂಲದ ಕಾರಣದಿಂದ ಎಲ್ಲ ಆಯಿಲ್ ಕಂಪನೀಸ್ ಈ ಪೋರ್ಟ್ ಫೆಸಿಲಿಟೀಸ್ ಕೂಡ ಶುರು ಮಾಡಿದರು. ಇದರ ಬಹುದೊಡ್ಡ ಉಪಯೋಗ ಏನಂದರೆ ಪೋರ್ಟ್ ಫೆಸಿಲಿಟೀಸ್ ನೀಡುವುದರಿಂದ ಆಯಿಲ್ ಎಕ್ಸ್ಟ್ರಾಕ್ಷನಿಂದ ಹಿಡಿದು ಆಯಿಲ್ ಟ್ರಾನ್ಸಿಸ್ಟಿಂಗ್ವರೆಗೂ ಎಕ್ಸ್ಪೆನ್ಸ್ ಕಡಿಮೆ ಮತ್ತು ರಿಸ್ಕ್ ಕೂಡ ಕಡಿಮೆ ಆಗುತ್ತೆ. 1958ರಿಂದ ಶೇಖ್ ರಶೀದ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. 1966 ಟು ಅರ್ಲಿ 2000ವರೆಗೆ ದುಬೈಯಲ್ಲಿ ಒಂದು ವಿಷಯ ಬಹಳ ವೇಗವಾಗಿ ಆಯಿತು. ಅದೇನಂದರೆ ಇಮಿಗ್ರೇಷನ್. ದುಬೈನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದ್ದಂತೆ ಲೇಬರ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಯ್ತಾ ಹೋಯಿತು. ಅದಷ್ಟೇ ಅಲ್ಲ ಗೈಸ್, UAEಯ ಟೋಟಲ್ ಪಾಪ್ಯುಲೇಷನಲ್ಲಿ 46% ಇಂಡಿಯನ್ಸ್ ಇದ್ದಾರೆ. 1966 ಆದಮೇಲೆ ದುಬೈಗೆ ಇನ್ಫ್ರಾಸ್ಟ್ರಕ್ಚರ್ ಬಹಳ ವೇಗವಾಗಿ ಬೆಳೀತಾ ಹೋಯಿತು. ಇದಕ್ಕಾಗಿ ದುಬೈಗೆ ಲೇಬರ್ಸಿನ ಅವಶ್ಯಕತೆ ಇತ್ತು. ಇದಕ್ಕಾಗಿ ಬಹಳಷ್ಟು ಬಾಂಗ್ಲಾದೇಶಿ, ಪಾಕಿಸ್ತಾನೀಸ್ ಆ್ಯಂಡ್ ಇಂಡಿಯನ್ಸ್ ದುಬೈಗೆ ಶಿಫ್ಟ್ ಆಗಲು ಶುರುವಾಯಿತು. ಆದರೆ ಸಮಯದಲ್ಲಿ ಇಂಡಿಯಾದಲ್ಲೂ ಕೂಡ ಲೇಬರ್ಸ್ಗೆ ಯಾವುದೇ ಡೆವಲಪ್ಮೆಂಟ್ ಆಪರ್ಚುನಿಟಿ ಸಹ ಇರಲಿಲ್ಲ. ಅಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಆದರೆ ದುಬೈನಲ್ಲಿ 70%ಗಿಂತ ಹೆಚ್ಚಿನ ಪಾಪ್ಯುಲೇಷನ್ ಲೇಬರ್ ವರ್ಕ್ ಫೋರ್ಸ್ ಇದ್ದಾರೆ. ಆ್ಯಂಡ್ ಸ್ಯಾಡ್ ಪಾರ್ಟ್ ಏನಂದರೆ ಈ ಜನರು ಸ್ಲೇವ್ಸ್ಗಿಂತ ಕೀಳವಾಗಿ ಟ್ರೀಟ್ ಮಾಡಲಾಗುತ್ತೆ. ಬೆನ್ ಆಂಡರ್ಸನ್ ಒಬ್ಬ ಬ್ರಿಟಿಷ್ ರಿಪೋರ್ಟಿಂಗ್ ಜರ್ನಲಿಸ್ಟ್ ದುಬೈಗೆ ಹೋಗುತ್ತಾರೆ. ಕನಸಲು ನೋಡಿದಂತಹ ದುಬೈನ ಮತ್ತೊಂದು ಮುಖವನ್ನು ಅವರು ತೋರಿಸ್ತಾರೆ. ಈ ಕಥೆ 24 ವರ್ಷದ ಬಾಂಗ್ಲಾದೇಶಿ ವರ್ಕರ್ ಸುಹಾನಾಲಿ ಮೋನಿ ಅವರದ್ದು. ಇಂಡಿಯಾ, ಬಾಂಗ್ಲಾದೇಶಿ ಮತ್ತು ಪಾಕಿಸ್ತಾನಲ್ಲಿ ಬಹಳ ಲೋಕಲ್ ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಇವೆ. ಇವೆಲ್ಲ ಲೋಕಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಬೇರೆ ಬೇರೆ ಹಳ್ಳಿಗಳಿಗೆ, ಸಿಟಿಗಳಿಗೆ ಟ್ರಾವೆಲ್ ಮಾಡಿ ಲೇಬರ್ಸ್ನ ಹುಡುಕಲು ಹೋಗುತ್ತಾರೆ. ಅಲ್ಲಿ ಕೆಲಸ ಮಾಡುತ್ತಿವರಿಗೆ ಒಂದು ಒಳ್ಳೆ ಕೆಲಸವನ್ನು ನೀಡುವ ಭರವಸೆಯನ್ನು ಕೊಡ್ತಾರೆ. ತಿಂಗಳಿಗೆ $500 $1,200 ಸಂಬಳಕ್ಕೆ ಸಿಗುವ ಒಂದು ಊಟ ಹಾಗೂ ಜಾಗದ ಸಮಸ್ಯೆಯನ್ನು ಹಾಗೂ ವ್ಯವಸ್ಥೆಯನ್ನು ಇರುವ ಕೆಲಸ ಕೊಡಿಸುವಾಗ ಹೇಳುತ್ತಾರೆ. ಇದರಿಂದ ವರ್ಕರ್ಸ್ ಕನ್ವಿನ್ಸ್ ಆಗ್ತಾರೆ. ಆದರೆ ಇದಾದಮೇಲೆ ವರ್ಕರ್ಸನ್ನು ದುಬೈಗೆ ಕಳಿಸಲು ಅವರ ಪಾಸ್ಪೋರ್ಟ್ ಹಾಗೂ ವೀಸಾಗಾಗಿ $2,000 $3,000 ಹಣವನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಎಷ್ಟೋ ಜನ ಈ ಹಣ ಇಲ್ಲದ ಕಾರಣ ತಮ್ಮ ಬಳಿ ಇರುವ ಯಾವುದೇ ಮೂಲ್ಯದ ವಸ್ತುಗಳನ್ನು ಮಾರಿ ಅಥವಾ ಗಿರಿವಿ ಇಟ್ಟು ಹಣವನ್ನು ಹೊಂದಿಸಬೇಕಾಗುತ್ತೆ. ಆದರೆ ನಿಜವಾದ ಆಟ ಯಾವಾಗ ಶುರುವಾಗುತ್ತಂದರೆ ಈ ವರ್ಕರ್ಸ್ ದುಬೈಗೆ ತಲುಪಿದ ಮೇಲೆ ಇವರ ಕೆಲಸಕ್ಕೂ ಬಂದಿದ್ದು ಕನ್ಸ್ಟ್ರಕ್ಷನ್ ಕಂಪನಿಗಳು ಅವರ ಪಾಸ್ಪೋರ್ಟ್ನ ಸೀಸ್ ಮಾಡ್ಕೊತಾರೆ. ಅದಾದಮೇಲೆ 45 to 49 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಲ್ಲಿ 14 to 18 hours ಕಾಲ ಈ ವರ್ಕರ್ಸ್ ಬಳಿ ಕೆಲಸ ಮಾಡಿಸ್ತಾರೆ. ಮತ್ತು ಈ ವರ್ಕರ್ಸ್ಗೆ ದಿನದ ಲೆಕ್ಕದಲ್ಲಿ ಸಂಬಳವನ್ನು ಕೊಡುತ್ತಾರೆ. ಇದರ ಅರ್ಥ ನೀವು ಯಾವುದಾದ್ರೂ ಒಂದು ದಿನ ಹುಷಾರಿಲ್ಲಪ್ಪ ಅಂದರೆ, ನೀವು ಕೆಲಸಕ್ಕೆ ಹೋಗಿಲ್ಲ ಅಂದರೆ ನಿಮಗೆ ಲಿಟ್ರಲಿ ಸಂಬಳ ಸಿಗಲ್ಲ. ಇದಲ್ಲದೆ ಇವರ ಬಳಿ ಕಾಂಟ್ರಾಕ್ಟ್ ಸೈನ್ ಮಾಡಿಸ್ಕೊತಾರೆ. ಅದರ ಪ್ರಕಾರ ಇವರಿಗೆ ಮೊದಲು 2 to 3 months ಸಂಬಳ ಕೂಡ ನೀಡುವುದಿಲ್ಲ. ಅವರನ್ನು ಕೇವಲ ಒಂದು ಅಬ್ಸರ್ವಿಂಗ್ ಪೀರಿಯಡಲ್ಲಿ ಇಡ್ತಾರೆ. ಇನ್ನು ಕೆಟ್ಟ ವಿಷಯ ಏನಂದರೆ ಇವರ ಅಕಾಮಿಡೇಷನ್. ಈ ವರ್ಕರ್ಸಿನ ಅಕಾಮಿಡೇಷನ್ ಕನ್ಸ್ಟ್ರಕ್ಷನ್ ಫೀಲ್ಡ್ನ ಬಳಿ ಇರುತ್ತೆ. ಹಾಗಾಗಿ ಎಲ್ಲ ವರ್ಕರ್ಸನ್ನು ಲೇಬರ್ ಕ್ಯಾಂಪಸಲ್ಲೇ ಇಡುತ್ತಾರೆ. ಈ ಲೇಬರ್ ಕ್ಯಾಂಪಸ್ಸಿನ ಒಂದು ಸಿಟಿನೇ ಇದೆ, ಎಲ್ಲಿ ಜಸ್ಟ್ ಒಂದು ರೂಮಲ್ಲಿ ಬೇಸಿಕಲಿ 12 to 15 ಜನ ಇರ್ತಾರೆ. ಹಾಗೂ ಈ ಲೇಬರ್ ಕ್ಯಾಂಪಸ್ ಸಿಟಿಯಿಂದ 40 to 50 kilometers ದೂರ ಇರುತ್ತೆ. ಹಾಗೂ ಈ ಲೇಬರ್ ಕ್ಯಾಂಪಸ್ನಲ್ಲಿ ತುಂಬ ಚಿಕ್ಕ ರೂಮ್ಸ್ಗಳಿರ್ತವೆ. ಒಂದು ರೂಮಲ್ಲೂ ಟ್ರಿಪಲ್ ಡೆಗಲ್ ಬೆಡ್ ಇರುತ್ತೆ ಮತ್ತು ಒಂದು ಚಿಕ್ಕ ರೂಮಲ್ಲಿ 8 to 11 ಜನ ಇರುತ್ತಾರೆ. ಜೊತೆಗೆ ಅವರಿಗೆ ಡಿಸ್ಟಿಲ್ ವಾಟರ್ ಕೂಡ ನೀಡುವುದಿಲ್ಲ. ಮತ್ತು ದುರಾಂತರ ಏನಂದರೆ ಇವೆಲ್ಲ ವರ್ಕರ್ಸ್
ಸಾಲ ಮಾಡಿ ದುಬೈಗೆ ಬಂದಿರ್ತಾರೆ. ಈ ಸಾಲನ ತೀರಿಸಲು ಬೇಕಾಗಿದ್ದ ಹಣ ಅವರ ಹತ್ರ ಕೂಡ ಇರಲ್ಲ. ಇವೆಲ್ಲ ವರ್ಕರ್ಸು ಕಷ್ಟಪಟ್ಟು ದುಡಿತಿದ್ದಾರೆ, ಯಾಕಂದರೆ ಅವ್ರಿಗೆ ಬೇಸಿಕಲಿ ಅವ್ರ ಸಾಲ ತೀರಿಸ್ಬೇಕಂತ. ಇದೇ ಒನ್ ಆಫ್ ದ ರೀಸನ್ಸ್ ಮೆಂಟಲಿ ಹಾಗೂ ಫಿಸಿಕಲ್ ಟಾರ್ಚರಿಂದ ಬಹಳಷ್ಟು ವರ್ಕರ್ಸ್ ಸೂಸೈಡ್ ಮಾಡ್ಕೊತಾರೆ. 10th May 2011 ಬುರ್ಜ್ ಖಲೀಫಾದ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕೆಲಸ ಮಾಡುತ್ತಿದ್ದ ತಮಿಳುನಾಡಿನ ಅಥಿರಾಮ್ ಕನನ್ ಬುರ್ಜ್ ಖಲೀಫಾದ 147 ಫ್ಲೋರ್ನಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡ್ರು. ಮತ್ತು ಇದಕ್ಕೆ ಸರಿಯಾಗಿ 1 ವರ್ಷದ ಮೊದಲು 2010 113 ಇಂಡಿಯನ್ ವರ್ಕರ್ಸ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. 2017 2021 ಕಳೆದ 5 ವರ್ಷದಲ್ಲಿ ಪ್ರತಿದಿನ ದುಬೈದಲ್ಲಿ 5 ಇಂಡಿಯನ್ಸ್ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಇದೆಲ್ಲ ಇಂಡಿಯನ್ಸ್ಗೆ ಮಾತ್ರ ಅಲ್ಲ, ಬಟ್ ನೇಪಾಳೀಸ್, ಬಾಂಗ್ಲಾದೇಶೀಸ್, ಪಾಕಿಸ್ತಾನಿ, ಬೇಸಿಕಲಿ ದುಬೈಗೆ ಕೆಲಸ ಕಾಣುವ ಒಂದು ಕನಸು ಕಾಣ್ತಾ ಹೋಗಿರುವ ಎಲ್ಲ ಜನರಿಗೆ ಇದು ಒಂದು ಪ್ರಾಬ್ಲಮ್ ಅಂತೂ ಫೇಸ್ ಆಗಿದೆ. ದುಬೈನಲ್ಲಿ ಹ್ಯೂಮನ್ ರೈಟ್ ವೈಲೇಷನ್ ಕೇವಲ ಲೇಬರ್ ವರ್ಕ್ ಫೋರ್ಸ್ ಜೊತೆ ಮಾತ್ರ ಅಲ್ಲ, ಬಟ್ ಫೀಮೇಲ್ ಡೊಮೆಸ್ಟಿಕ್ ವರ್ಕರ್ಸ್ ಮೇಲೂ ಆಗ್ತಾ ಇದೆ. ಎಷ್ಟು ಜನ ಹುಡುಗಿಯರು ತಾವೇ ಕೆಲಸ ಕೊಂಡು ಬಂದಿರುತ್ತಾರೆ, ಇನ್ನು ಕೆಲವರನ್ನು ಸುಳ್ಳು ಹೇಳಿ ಕರೆದುಕೊಂಡು ಬಂದಿರುತ್ತಾರೆ. ಇವರಲ್ಲಿ ಅನೇಕ ಮಹಿಳೆಯರು ಮನೆಗೆ ಕೆಲಸಕ್ಕಾಗಿ ತೆಗೆದುಕೊಂಡು ಹೋಗಿರ್ತಾರೆ. ಅದರಲ್ಲಿ ಈ ಎಲ್ಲ ಮಹಿಳೆಯರನ್ನು 7 days 24 hours ಕಾಲ ಕೆಲಸ ಮಾಡಿಸ್ತಾರೆ. ಮತ್ತು ಇವರು ಹೊಡೆಯುವುದು, ಲೈಂಗಿಕ ಕಿರುಕುಳವನ್ನು ನೀಡುವುದು ಹಾಗೂ ಎಲ್ಲ ರೀತಿಯ ಕಷ್ಟವನ್ನು ಅವರಿಗೆ ನೀಡಲಾಗುತ್ತೆ. ಇನ್ ಕೇಸ್ ಯಾರು ಅಪೋಸ್ ಮಾಡಿದರೆ ಬೇಸಿಕಲಿ ಅವರ ಕಾಂಟ್ರಾಕ್ಟ್ ಅಂದರೆ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ವ್ಯಾಲ್ಯೂಷನಿಂದ ಅವರಿಗೆ ಜೈಲ್ ಹಾಕಲಾಗುತ್ತದೆ. ಮತ್ತು ಇವರು ಯಾರದೇ ಪರ್ಮಿಷನ್ ಇಲ್ಲದೆ ಕೆಲಸ ಬದಲಾಯಿಸಬೇಕು ಅಥವಾ ತಮ್ಮ ದೇಶಕ್ಕೆ ಹಿಂದೆ ಹೋಗಬೇಕಂದ್ರೆ ಇಂಡಿಯನ್ ಎಂಬೆಸಿ ಸಹ ಅವರಿಗೆ ಪಾಸ್ಪೋರ್ಟ್ ಇಲ್ಲದೆ ಯಾವುದೇ ಸಹಾಯವನ್ನು ಮಾಡುವುದಿಲ್ಲ. ಮತ್ತು ಇವರ ಪಾಸ್ಪೋರ್ಟನ್ನು ಕನ್ಸ್ಟ್ರಕ್ಷನ್ ಕಂಪನೀಸ್ ತೆಗೆದುಕೊಳ್ಳುತ್ತದೆ. ಸೊ ಇವರು ತಮ್ಮ ಕೆಲಸವನ್ನು ಬದಲಾಯಿಸಲು ಆಗುವುದಿಲ್ಲ, ತಮ್ಮ ದೇಶಕ್ಕೆ ಹಿಂದೆ ಹೋಗಲು ಸಹ ಆಗುವುದಿಲ್ಲ. ಈಗ ನಿಮಗನಿಸಬಹುದು ದುಬೈನಲ್ಲಿ ಇಷ್ಟು ಕೆಟ್ಟದಾಗಿ ಪರಿಸ್ಥಿತಿ ಇದ್ದರೂ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸಲ್ಲಿ ಇದೆಲ್ಲ ಯಾಕೆ ಕಾಣಿಸುವುದಿಲ್ಲ ಅಂತ. ದುಬೈ ಗೌರ್ಮೆಂಟ್ ಇದೆಲ್ಲ ಅವರ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ದುಬೈ ಹೆಸರಿಗೆ ಒಂದು ರಿಪಬ್ಲಿಕ್ ಕಂಟ್ರಿ, ಬಟ್ ಅದರ ರಿಯಾಲಿಟಿ ಬೇರೆಯೇ ಇದೆ. ದುಬೈ ಗೌರ್ಮೆಂಟಿನ ವಿರುದ್ಧ ಯಾರಾದರೂ ಏನಾದರೂ ಹೇಳಿದರೆ ಅವರನ್ನು ಕೊಲ್ಲಾಗಲಾಗುತ್ತದೆ ಅಥವಾ ಅವರಿಗೆ ಜೈಲಿಗೆ ಹಾಕಲಾಗುತ್ತದೆ. ಹಾಗಾಗಿ ಇವೆಲ್ಲ ವಿಷಯ ಯಾರಿಗೆ ಕಣ್ಣಿಗೆ ಬರುವುದೇ ಇಲ್ಲ. ಅಷ್ಟೋ ಎಲ್ಲೋ ದುಬೈನಲ್ಲಿ ಲೇಬರ್ ಎಕ್ಸ್ಪ್ಲಾಯ್ಟೇಷನ್ ಮಾಡುವ ಎಷ್ಟು ಕಂಪನಿಗಳು ಗೌರ್ಮೆಂಟ್ ಆಗಿವೆ. ಮತ್ತು ತಮ್ಮ ಆದಾಯ ಹೆಚ್ಚಿಸಲು ಅವರು ಇದೆಲ್ಲ ಮಾಡ್ತಾರೆ, ಹಾಗೂ ಅವರ ಆದಾಯ ಹೆಚ್ಚಿಸಲು ಅವರು ಇವೆಲ್ಲ ಮಾಡ್ತಾರೆ. ಅವರು ಹ್ಯೂಮನ್ ರೈಟ್ಸ್ ವ್ಯಾಲ್ಯೂಷನ್ ಆಗುತ್ತೆ ಇದೆಲ್ಲ ಎಂಬುವನ್ನು ಸಹ ನೋಡಿಕೊಳ್ಳುವುದಿಲ್ಲ. ಲೇಬರ್ ಕ್ಯಾಂಪ್ಸ್ ಲಿಟ್ರಲಿ ಟೂರಿಸ್ಟ್ ಸ್ಪಾಟ್ಸಿಂದ ಬಹಳ ದೂರ ಇವೆ. ಯಾಕಂದರೆ ಟೂರಿಸ್ಟ್ಗೆ ಅಥವಾ ಬಿಸ್ನೆಸ್ ಮ್ಯಾನ್ಗೆ ದುಬೈನ ಎಕ್ಸಾಕ್ಟ್ ಸಿಚುಯೇಷನ್ ಗೊತ್ತೇ ಇಲ್ಲ. ನೀವು ಒಬ್ಬ ಟೂರಿಸ್ಟ್ ಆಗಿದ್ದರೆ ನಿಮಗೆ ಲೇಬರ್ಸ್ ಇರುವ ಜಾಗಕ್ಕೆ ಹೋಗಲು ಪರ್ಮಿಷನ್ ಕೂಡ ಕೊಡಲ್ಲ. ಯಾಕಂದರೆ ದುಬೈಗೆ ಅದರ ಅಸಲಿ ಮುಖ ನಮ್ಮಂಥ ಜನರಿಗೆ ತಿಳಿದಬಹುದು ಇಷ್ಟ ಇಲ್ಲ. ಬೆನ್ ಆ್ಯಂಡರ್ಸನ್ಗೆ ಒಂದು ಹಿಡನ್ ಕ್ಯಾಮ್ರಾ ತೆಗೆದುಕೊಂಡು ಹೋಗಿದ್ದ, ಯಾಕಂದರೆ ಈ ಲೇಬರ್ ಕ್ಯಾಂಪ್ನಲ್ಲಿ ಇರುವ ಜನ ಕ್ಯಾಮ್ರಾ ಮುಂದೆ ಮಾತಾಡಲು ಕೂಡ ರೆಡಿ ಆಗಲ್ಲ. ದುಬೈನಲ್ಲಿರುವ ಇಮಿಗ್ರೆಂಟ್ಸ್ನ 3 ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡ್ತೇವೆ. ಹೈ ಅರ್ನಿಂಗ್ ಪ್ರೊಫೆಷನಲ್ಸ್, ಲೋ ಅರ್ನಿಂಗ್ ಪ್ರೊಫೆಷನಲ್ಸ್ ಆ್ಯಂಡ್ ನಂಬರ್ 3 ಅನ್ಸ್ಕಿಲ್ಡ್ ಅಥವಾ ಸೆಮಿ ಸ್ಕಿಲ್ಡ್ ವರ್ಕರ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ದುಬೈನ ಹೈ ಅರ್ನಿಂಗ್ ಪ್ರೊಫೆಷನಲ್ಸ್ನ ಮಾತ್ರ ತೋರಿಸ್ತಾರೆ. ಇದನ್ನು ನೋಡಿ ನಮಗೆ ದುಬೈನಲ್ಲಿ ಎಲ್ಲ ಲಕ್ಸರಿ ಅನಿಸುತ್ತೆ, ಆದರೆ ವಾಸ್ತವದಲ್ಲಿ ದುಬೈದಲ್ಲಿ ಮಾಡರ್ನ್ ಸ್ಲೇವರಿ ಆಗ್ತಾ ಇದೆ. ಅಂದ್ರೂ ನೀವು ಯೋಚಿಸ್ತಿರ್ತೀರಾ ಯೂಟ್ಯೂಬರ್, ಇನ್ಸ್ಟಾಗ್ರಾಮ್ನಲ್ಲಿ ದುಬೈನಲ್ಲಿ ಯಾಕೆ ಇಷ್ಟು ಹುಡುಗಿಯರು ಕಾಣಿಸ್ತಾರೆ ಅಂತ. ದುಬೈ ಸ್ಟೇಕ್ಸ್ನ ಸುತ್ತ ಎಷ್ಟು ಹುಡುಗಿಯರು ಹೇಗೆ, ಈ ಪಾರ್ಟಿ ಕಲ್ಚರಲ್ಲಿ ಅದಾದ ಹೇಗೆ ಅಂತ. ದುಬೈನ ಎಕನಾಮಿಕ್ ಡೆವಲಪ್ಮೆಂಟ್ ಶ್ಯಾಡೋನ ಒಳಗೆ ದುಬೈನ ಡಾರ್ಕ್ ಸೈಡ್ ಇಂದಿಗೂ ಮುಚ್ಚೋಗಿದೆ. ದುಬೈ ಟೂರಿಸಮ್ಗೆ ಫೇಮಸ್, ಹಾಗಾಗಿ ದುಬೈ ಹೋಟೆಲ್ಸ್, ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಆ್ಯಂಡ್ ಎಕ್ವೇರಿಯನ್ಸ್ ಮೇಲೆ ಇನ್ವೆಸ್ಟ್ ಮಾಡಿದೆ. ಹಾಗಾಗಿ ದಿಲ್ಲಿಯಷ್ಟಿರುವ 35 ಸ್ಕ್ವೇರ್ ಕಿಲೋಮೀಟರ್ ದುಬೈಗೆ 2019 16.31 ಮಿಲಿಯನ್ ಟೂರಿಸ್ಟ್ ಬಂದಿದ್ದರು. ದುಬೈ ಬಗ್ಗೆ ಇನ್ನೊಂದು ಡಾರ್ಕ್ ರಿಯಾಲಿಟಿ ಏನಂದರೆ ಅಲ್ಲಿರುವ ಒಂದು ಪ್ರಾಸ್ಟಿಟ್ಯೂಷನ್. ದುಬೈದಲ್ಲಿ 30,000ಕ್ಕಿಂತ ಹೆಚ್ಚು ಪ್ರಾಸ್ಟಿಟ್ಯೂಟ್ಸ್ ಇದ್ದಾರೆ. ಇವರನ್ನು ಬೇರೆ ಬೇರೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇವರಿಗೆ ಬೇರೆ ಏನೋ ಹೇಳಿ ದುಬೈಗೆ ಕರ್ಕೊಂಡ್ಬರ್ತಾರೆ, ಅಥವಾ ಹಣದ ಅವಶ್ಯಕತೆಗಾಗಿ ಹುಡುಗಿಯರು ಈ ಕೆಲಸಕ್ಕೆ ಇಳಿಯುತ್ತಾರೆ. ಎಸ್ಕಾರ್ಟ್ಸ್ ಏಜೆಂಟ್ಸ್ ಬಹಳಷ್ಟು ಇನ್ಸ್ಟಾಗ್ರಾಮ್ ಗರ್ಲ್ಸ್ನ DM ಅಲ್ಲಿ ಅವರಿಗೆ ಮೆಸೇಜ್ ಮಾಡ್ತಾರೆ.
ಇದರಲ್ಲಿ ಕೆಲವರು ಹುಡುಗಿಯರು ಹಣದ ಆಸೆಯಿಂದ ಈ ಕೆಲಸ ಮಾಡಲು ಒಪ್ಪಿಕೊಂಡಿರ್ತಾರೆ. ಇದ ಕಾರಣ ಈ ಹುಡುಗಿಯವರಿಗೆ ಪ್ರತಿ ವರ್ಷ 4 to 5 ದುಬೈ ಟ್ರಿಪ್ಸಿಗೆ ಕರ್ಕೊಂಡು ಹೋಗ್ತಾರೆ. ಬಹಳ ಜನ ಇನ್ಸ್ಟಾಗ್ರಾಮ್ ಗರ್ಲ್ಸ್ ವರ್ಷಕ್ಕೆ 5 ಬಾರಿ ದುಬೈಗೆ ಹೋಗ್ತಾರೆ. ಮತ್ತು ದುಬೈನ ಇಂಟರ್ನ್ಯಾಷನಲ್ ಓವರ್ ವಿಸಿಟರ್ಸಿನ ಸ್ಪೆಂಡ್ 39.82 ಬಿಲಿಯನ್ಸ್ ಆಗಿದೆ. ಇದು ದುಬೈ GDPಯ 11% ಆಗಿದೆ. ದುಬೈ ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡಲು ಮತ್ತು ತಮ್ಮ ಕೋಸ್ಟ್ ಲೈನ್ ದೊಡ್ಡದಾಗಲು ಬಹಳ ಆರ್ಟಿಫಿಷಿಯಲ್ ಐಲ್ಯಾಂಡ್ ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ ವರ್ಲ್ಸ್ ಐಲ್ಯಾಂಡ್ ಮತ್ತು 3 ಪಾಮ್ ಐಲ್ಯಾಂಡ್ಸ್ ಬರುತ್ತೆ. ಪಾಮ್ ಜುಮೆರಾ, ಪಾಮ್ ಜೆಬಲ್ ಅಲಿ ಮತ್ತು ಪಾಮ್ ದೇರಾ. ದುಬೈನಲ್ಲಿ ಮಾಡಲಾಗಿರುವ ವರ್ಲ್ಡ್ ಐಲ್ಯಾಂಡ್ 3000 ಐಲ್ಯಾಂಡ್ಸ್ನ ಒಂದು ಗ್ರೂಪ್ ಆಗಿದೆ. ಅವು ಪ್ರತಿ ವರ್ಷ 5 to 9 ಮೀಟರ್ಸ್ ನೀರೊಳಗೆ ಹೋಗ್ತಾ ಇದೆ. ಇದರಲ್ಲಿ ಕೇವಲ 7 ಐಲ್ಯಾಂಡ್ ಮಾತ್ರ ವಾಸಿಸಲು ಕಟ್ಟಲಾಗಿದೆ. ಈ ಐಲ್ಯಾಂಡ್ಸ್ ಮಾಡಲು ಮರುಭೂಮಿಯಿಂದ ಮರಳು ತೆಗೆದುಕೊಂಡು ಬರುವುದು ಒಂದು ಸಾಮಾನ್ಯ ಕೆಲಸವಲ್ಲ. ಸೊ ಪರ್ಷಿಯಲ್ ಗಲ್ಫ್ಸಿನ ಶಾಲೋ ವಾಟ್ರಿಂದ ಮರಳನ್ನು ಬೇಸಿಕಲಿ ಡ್ರಿಲ್ಲಿಂಗ್ ಮಾಡಿ ಅಲ್ಲಿಂದ ಎತ್ಕೊಂಡು ದುಬೈ ಐಲ್ಯಾಂಡ್ಸ್ನ ಬಿಲ್ಡ್ ಮಾಡಿದ್ದಾರೆ. ಇದ್ರ ಕಾರಣ ದುಬೈನ ಒಳಗೆ ಮುಳುಗೋಗ್ತಾ ಇದೆ. ಅದರಿಂದ ಫ್ಲಡ್ಸ್ ಹೆಚ್ಚಾಗುವ ಒಂದು ಚಾನ್ಸಸ್ ಇದೆ. ಹಾಗೂ ರೀಸೆಂಟ್ಲಿ ನೀವು ನೋಡಿರ್ತೀರ ನ್ಯೂಸಲ್ಲಿ ದುಬೈಯಲ್ಲಿ ಒಂದು ಸತಿ ಫ್ಲಡ್ಸ್ ಕೂಡ ಬಂದಿತ್ತು. ಈ ವೇವ್ಸ್ನ ಕಾರಣ ಆರ್ಟಿಫಿಷಿಯಲ್ ಐಲ್ಯಾಂಡ್ಸ್ನಿಂದ ಹಿಡಿದ ದುಬೈ ಕೋಸ್ಟ್ ಲೈನ್ವರೆಗೂ ಎಲ್ಲ ಕಡೆ ಎರೋಷನ್ ಉಂಟಾಗ್ತಿದೆ. 1970ರ ನಂತರ ದುಬೈ ವಿಸ್ತರಣೆ ಬಹಳ ವೇಗವಾಗಿ ಆಗಿದೆ. ಅದರಲ್ಲಿ ದುಬೈನಲ್ಲಿ ಸರಿಯಾದ ಸೀವೇಜ್ ಫೆಸಿಲಿಟೀಸ್ ಡೆವಲಪೇ ಮಾಡಿಲ್ಲ. ಕಾರಣ ಇಂದಿಗೂ ಸೀವೇಜ್ ಮ್ಯಾನೇಜ್ಮೆಂಟ್ ಟ್ರಕ್ಸ್ 3 to 4 ದಿನಗಳು ಕಾಲ ಲೈನಲ್ಲೇ ನಿಲ್ಲಬೇಕಾಗುತ್ತೆ. ಸ್ಯಾಡ್ ಪಾರ್ಟ್ ಏನಂದರೆ ಸೀವೇಜ್ ಮ್ಯಾನೇಜ್ಮೆಂಟ್ ಟ್ರಕ್ಸ್ ಪೂರ್ತಿ ವೇಸ್ಟ್ನ ಡೈರೆಕ್ಟ್ ವಾಟ್ರಲ್ಲೇ ಡಿಸ್ಪೋಸ್ ಮಾಡ್ತಾರೆ. ಇದು ಮುಂಬರುವ ದಿನಗಳಲ್ಲಿ ಪ್ರಕೃತಿಯನ್ನು ಹಾಳು ಮಾಡುತ್ತೆ. ದುಬೈಯನ್ನು ಹಾಂಗ್ಕಾಂಗ್, ಸಿಂಗಾಪುರ್ ಹಾಗೂ ಲಾಸ್ ವೇಗಸ್ ಅಂತ ಸಿಟಿಗಳನ್ನು ನೋಡಿ ಬೇಸಿಕಲಿ ಬಿಲ್ಡ್ ಮಾಡಲಾಗಿತ್ತು. ದುಬೈನಲ್ಲಿ ಬಹಳಷ್ಟು ಜಾಗ ಇದೆ, ಬಟ್ ಆದರೂ ಕೂಡ ಅಲ್ಲೊಂದು ಸ್ಮಾಲ್ ಸ್ಪೇಸಲ್ಲಿ ದೊಡ್ಡದಾಗಿ ಮ್ಯಾಸಿವ್ ಬಿಲ್ಡಿಂಗ್ಸ್ನ ಬಿಲ್ಡ್ ಮಾಡಿದ್ದಾರೆ. ಜಸ್ಟ್ ಗೆಟಿಂಗ್ ಇನ್ಸ್ಪೈರೇಷನ್ ಫ್ರಮ್ ಹಾಂಗ್ಕಾಂಗ್, ಸಿಂಗಾಪುರ್ ಆ್ಯಂಡ್ ಲಾಸ್ ವೇಗಸ್ ಸಿಟೀಸ್. ಆದರೆ ದುಬೈನಲ್ಲಿ ಟೆಂಪರೇಚರ್ ಹೆಚ್ಚಿರುತ್ತೆ. 48 ಡಿಗ್ರೀಸ್ವರೆಗೂ ಟೆಂಪರೇಚರ್ ತಲುಪುತ್ತದೆ. ಇಷ್ಟು ಹೈ ಟೆಂಪರೇಚರ್ನಲ್ಲೂ ಅಷ್ಟು ಎತ್ತರದ ಬಿಲ್ಡಿಂಗ್ಸ್ಗಳಲ್ಲಿ ಗ್ಲಾಸ್ ಹಾಕಿರುವ ಕಾರಣ ಹೀಟ್ ಹೆಚ್ಚಾಗುತ್ತೆ. ಅದರಿಂದ ಈ ಎಲ್ಲ ಬಿಲ್ಡಿಂಗ್ಸ್ಗಳಲ್ಲಿ AC ಬಳಸಬೇಕಾಗತ್ತೆ. ಇದರಿಂದ ಆಬ್ವಿಯಸ್ಲಿ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗುತ್ತೆ. ಪ್ರತಿಯೊಂದು ಸ್ಟೇಡಿಯಮ್ಸ್ಗೆ 1000 ಗ್ಯಾಲನ್ಸ್ ಆಫ್ ನೀರು ಬೇಕಾಗುತ್ತೆ. ಕೇವಲ ಒಂದು ಗೋಲ್ ಕೋರ್ಸ್ ಪ್ರತಿದಿನ 4 ಮಿಲಿಯನ್ ಗ್ಯಾಲನ್ಸ್ಗಿಂತ ಹೆಚ್ಚು ನೀರನ್ನು ಬೇಕಾಗುತ್ತೆ. ಈ ನೀರಿಂದ ಡಿಸ್ಯಾಲಿನೇಷನ್ ಮಾಡುವ ನಂತರ ಸಮುದ್ರದಿಂದ ಡೈರೆಕ್ಟ್ ತೆಗೆದುಕೊಳ್ಳಲಾಗುತ್ತದೆ. ಹಾಗೂ ಡಿಸ್ಯಾಲಿನೇಷನ್ಗಾಗಿ ಬರುವ ಡಿಸ್ಯಾಲಿನೇಷನ್ ಪ್ಲಾಂಟ್ ಅತಿ ಹೆಚ್ಚು CO2. ಇನ್ನು ಆಹಾರದ ವಿಷಯಕ್ಕೆ ಬಂದಿದ್ದರೆ, ಆಫ್ರಿಕಾದಂಥ ದೇಶದಲ್ಲಿ ಜನ ಹಸಿವಿನಿಂದ ಸಾಯುತ್ತಿರುವಾಗ ದುಬೈನಲ್ಲಿ 38% ಫುಡ್ ವೇಸ್ಟ್ ಆಗ್ತಾ ಇದೆ. ಮತ್ತು ಈ ನಂಬರ್ ರಂಜಾನ್ದಲ್ಲಿ ಆಲ್ಮೋಸ್ಟ್ ಸಮ್ವೇರ್ ಅರೌಂಡ್ 60%ಗಿಂತ ಹೆಚ್ಚಾಗುತ್ತೆ. ದುಬೈ ಮೇಲಿಂದ ನೋಡಲು ಬಹಳ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದ್ರ ಒಳಗೆ ಅದರ ಒಂದು ಡಾರ್ಕ್ ರಿಯಾಲಿಟಿನೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಜಾಗಗಳು ಕಂಡು ಓವರ್ ಅಟ್ರ್ಯಾಕ್ಟ್ ಆಗುವ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಬಹಳ ಡೇಂಜರಸ್. ಎಷ್ಟು ಜನ ದುಬೈ ಲಕ್ಸುರಿ ಲೈಫ್ ನೋಡಿ ಅಲ್ಲಿಗೆ ಹೋಗೋ ಒಂದು ಕನಸನ್ನು ಕಂಡು ಅಲ್ಲಿಗೆ ಹೋಗ್ತಾರೆ. ಆಗ ಅವರಿಗೆ ರಿಯಾಲಿಟಿ ತಿಳಿಯುತ್ತೆ. ಈ ಪ್ರಪಂಚದಲ್ಲಿ ನಿಮಗೆ ಕಾಣದ ಎಷ್ಟೋ ಸುಂದರ ವಿಷಯಗಳಿಗೆ ನಿಮ್ಮ ಕಾಣದ ಬೇರೆಂದೋ ಮುಖ ಇರುತ್ತೆ. ನಿಮಗೆ ಈ ದುಬೈಯ ಒಂದು ರಿಯಾಲಿಟಿ ಅಥವಾ ಡಾರ್ಕ್ ರಿಯಾಲಿಟಿ ವಿಡಿಯೋ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೂ ಈ ಥರದ ಇನ್ನಷ್ಟು ವಿಡಿಯೋಸ್ ಹಾಗೂ ಕಾನ್ಸ್ಪಿರೇಷನಲ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.